ನಮಸ್ಕಾರ ಕರ್ನಾಟಕ. ಏನ್ ಗುರು, ನಮೃತ ಗೌಡರವರು ಇಂಟರ್ವ್ಯೂ ಅಲ್ಲಿ ಜೋರಾಗಿ ಮಾತಾಡಿದ್ದಾರೆ, ಸೂಪರ್ ಆಗಿ ಮಾತಾಡಿದ್ದಾರೆ. ಮೂರೇ ಜನ ಅಂತೆ, ಇವರು ಮೂರೇ ಜನ ಅಂತೆ ನಾಟಕ ಮಾಡ್ತಿರೋ, ಡೈರೆಕ್ಟ್ ಆಗಿ ಮಾತಾಡಿರೋದು. ಒಂದು ಬಂದ್ಬಿಟ್ಟು ರಕ್ಷಕ್ ಬುಲೆಟ್, ವಿನಯ್ ಗೌಡ, ನಮೃತ, ಇವ್ರು ಮೂರೇ ಜನ ಅಂತೆ ಬಿಗ್ ಬಾಸ್ ಅಲ್ಲಿ ನೇರವಾಗಿ ಮಾತಾಡಿ ಆಚೆ ಬಂದಿದ್ದು. ಸೂಪರ್ ಗುರು, ಸಖತ್ತಾಗಿ ಮಾತಾಡ್ತೀಯಮ್ಮ. ಡ್ರೋನ್ ಪ್ರತಾಪ್ ಏನಕ್ಕೆ ಬಂದ, ಗೇಮೇ ಆಡ್ತಾ ಇರಲ್ಲ, ಬಂದಿದ್ದೇ ವೇಸ್ಟು ಅಂತ ಬೇರೆ ಡೈಲಾಗು. ಅದು ಬಂದೇ ಇರಲಿಲ್ಲ ಅಂದರೆ ನೀನು ಕ್ಯಾಪ್ಟನ್ನೇ ಆಗ್ತಾ ಇರಲಿಲ್ವೇನೋ, ಮೇ ಬಿ ಅಷ್ಟು ಸಪೋರ್ಟ್ ಮಾಡಿದ್ದ. ಕಿಚ್ಚನ ಚಪ್ಪಳೆ ಅವನಿಂದನೇ ಬಂತು, ಪ್ರತಿಯೊಂದು ಅವನಿಂದನೇ ನಿನಗೆ ಬಂದಿರೋದು, ಅವನಿಂದನೇ ಎಲ್ಲ ಸಿಕ್ಕಿದ್ದು. ಅವನ ಬಗ್ಗೆನೇ ಮಾತಾಡ್ತೀಯ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವ್ರ ತಂದೆ ಮಾತಾಡಿದ್ದಾರೆ, ಪರಮ್ ಸರ್ ಭೇಟಿ ಮಾಡಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ವಿಡಿಯೋನು ಹಾಕಿದ್ರು, ಕಲಾ ಮಾಧ್ಯಮ ತಂಡದ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಅದರಲ್ಲಿ ಕ್ಲೀನಾಗಿ ಮಾತಾಡಿದ್ದಾರೆ. ಮತ್ತು ಡ್ರೋನ್ ಪ್ರತಾಪ್ ಅವರು ಡ್ರೋನು ಅವ್ನಿಗೇನು ಡ್ರೋನ್ ಕಂಡಿಡಿಯೋಕ್ಕೆ ಬರಲ್ಲ, ಹಂಗೆ ಹಿಂಗೆ ಅಂದರು. ಇವಾಗ ಅವ್ರದ್ದೇ ಸಂಸ್ಥೆಯ ಡ್ರೋನು ಆಚೆ ಕಡೆ ಸಿಗುತ್ತೆ, ಆದರೂ ಜನಕ್ಕೆ ನಂಬಿಕೆ ಇಲ್ಲ. ಮತ್ತು ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ಡ್ರೋನು ಅಂತಿದ್ದವರು ಇವಾಗ ಬೇರೆ ಏನೋ ಕೇಳ್ತಾರೆ. ಇಷ್ಟು ದಿನ ಡ್ರೋನ್ ಆಯಿತು, ಇವಾಗ ಬೇರೆ ಅವನೇ ತಯಾರು ಮಾಡ್ತಾನ, ಎಲ್ಲಿಂದನೋ ತೋರಿಸ್ತಾನ, ಹಾಗೆ ಹೀಗೆ ಅಂತ. ಇವಾಗ ಅದೊಂದು ಕ್ವಶನ್ನು. ಏನೇ ಮಾಡಿ ಅದಕ್ಕೊಂದು ಕಡ್ಡಿ ಅಲ್ಲಾಡ್ಸೋದು ಬೋಳೆ ಮಕ್ಕಳು. ಏನು ಮಾಡೋಕ್ಕಾಗಲ್ಲ ಇಂಥವ್ರ ಮುಂದೆ, ಏನೇ ಮಾಡಿದ್ರು ವ್ಯರ್ಥನೇ. ಮತ್ತು ಎಷ್ಟೋ ದೂರದಿಂದ ಒಬ್ಬರು ಹ್ಯಾಂಡಿಕ್ಯಾಫ್ಟ್ ಬಂದ್ಬಿಟ್ಟು ಮೊದಲನೇ ಪತ್ರಿಕೆ ಡ್ರೋನ್ ಪ್ರತಾಪ್ ಅವ್ರು ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಆ ಥರ ಎಲ್ಲ ಅಭಿಮಾನಿಗಳಿದ್ದಾರೆ. ಮತ್ತು ಕೊಪ್ಪಳ ಹುಬ್ಳಿಯಿಂದ ಎಲ್ಲ ಬಂದಿದ್ರಂತೆ, ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಈ ಲೆವೆಲ್ಗೆ ಬಂದಿದ್ದಾರೆ, ಈ ಲೆವೆಲ್ಗೆ ತಲುಪಿದ್ದಾರೆ. ಜನಗಳ ಪ್ರೀತಿ ಹೀಗೆ ಇರಲಿ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಗುರು, ಏನೇ ಮಾಡು ಬರೀ ಮಾತು 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 ಮಾತು. ಯಾರು ಗುರು ಸುಳ್ಳು ಹೇಳಿಲ್ಲ? ಚಿನ್ನದ ರಸ್ತೆ ಅಂದ್ಕೊಂಡೆ ರೇಂಜ್ ರೋವರ್ ಕಾರಲ್ಲಿ ಓಡಾಡ್ತಿದ್ದಾರೆ. ಒಂದೇ ಲ್ಯಾಪ್ಟಾಪಲ್ಲಿ ಕ್ಲಿಕ್ ಮಾಡಿದ್ರೆ ಟ್ರೀಟ್ಮೆಂಟೇ ಸಿಕ್ಬಿಡುತ್ತೆ ಅಂತ ಹೇಳೋರಲ್ಲ, ಯಾವ ರೇಂಜಲ್ಲಿ ಅವರೇ? ಇವೆಲ್ಲ ಸುಳ್ಳು ಅನ್ಸಲ್ಲ, ಇದು ಜನಗಳನ್ನ ಬಕ್ರಾ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಪೆಟ್ರೋಲ್ ಪ್ರೈಸು ದಬ 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 ಅಂತ ಇಳೀತು ಅಂತಾರೆ. ಸೌದಿ ರಾಜರ ಹತ್ರ ಫೋನಲ್ಲಿ ಮಾತಾಡಿದ್ರು ಮೋದಿ ಅಂತಾರೆ, ಮೋದಿ ಹಿಂದ್ಗಡೆನೇ ಓಡಾಡ್ತಿದ್ದು. ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಜನಗಳಿಗೆ ಬಕ್ರಾ ಮಾಡಿದ್ರೆ ಅದು ಏನು ಅಲ್ಲ ಗುರು, ಅವೆಲ್ಲ ಏನಿಲ್ಲ, ಅವೆಲ್ಲ ಸುಳ್ಳಲ್ಲ. ಇವ್ನು ಹೇಳಿರೋದು ಮಾತ್ರ ಸುಳ್ಳು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ನಮ್ಮ ಸಪೋರ್ಟು ಅವ್ರಿಗೆ ಇದ್ದಿದ್ದೆ. ಮತ್ತು ಸ್ನೇಹಿತರೆ, ಇವೆಲ್ಲ ಈ ಡೈಲಾಗ್ಗಳ ಬಗ್ಗೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.